ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸಚಿವ ಡಿ ಸುಧಾಕರ್ಗೆ ಕಿಮ್ಸ್ ಐಸಿಯುನಲ್ಲಿ ಮುಂದುವರಿದ ಚಿಕಿತ್ಸೆ. ಕಿಮ್ಸ್ ಆಸ್ಪತ್ರೆ ಶ್ವಾಸಕೋಶ ಕೆಸಿ ವೈದ್ಯ ಮಂಜುನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಕಳೆದ 3 ದಿನಗಳಿಂದ ಸಚಿವ ಡಿ ಸುಧಾಕರ್ಗೆ ಚಿಕಿತ್ಸೆ ಮುಂದುವರೆದಿದೆ. ಶ್ವಾಸಕೋಶ ಇನ್ಫೆಕ್ಷನ್ಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ತಜ್ಞ ವೈದ್ಯಕೀಯ ತಂಡದಿಂದ ಚಿಕಿತ್ಸೆ ಮುಂದುವರೆದಿದೆ. ಸದ್ಯ ವೆಂಟಿಲೇಟರ್ ಮತ್ತು ಎಕ್ಸ್ಮೋ ನೆರವಿನಿಂದ ಉಸಿರಾಟ ಮಾಡುತ್ತಿದ್ದಾರೆ. ಇನ್ನು ಇನ್ಫೆಕ್ಷನ್ ಆಗಿರೋದ್ರಿಂದ ಶ್ವಾಸಕೋಶ ಸರಿಪಡಿಸೋದಕ್ಕೆ ಪ್ರಯತ್ನಿಸಲಾಗ್ತಾ ಇದೆ. ಸಾಧ್ಯವಾಗದೇ ಇದ್ದಾಗ ಶ್ವಾಸಕೋಶ ಕಸಿ ಮಾಡಬೇಕಾಗುತ್ತೆ ಅಂತ ಡಾಕ್ಟರ್ ಮಂಜುನಾಥ್ ಅವರು ಡಿ ಸುಧಾಕರ್ ಅವರ ಆರೋಗ್ಯ ಕಂಡೀಷನ್ಗೆ ಸಂಬಂಧಪಟ್ಟಂತೆ ಅವರ ಸಿಚುವೇಶನ್ ಸದ್ಯ ಹೇಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. Lung transplant physician. So I'm a part of Dr. Sandeep Patawar sir team. So I was there in Hyderabad, KIMS Hyderabad inda. Recently KIMS Bangalore ge bandidini. So sir Shri D Sudhakar sir avaru basically lung infection inda life support mele idru. So ivattu day 3 so nama KIMS hospital for higher treatment ge bandidare. So presently he is fighting for his life. So basically adu ondide. So ನಾವು ಅವರ ಓನ್ ಲಂಗ್ ರಿಕವರ್ ಆಗಕ್ಕೆ ತುಂಬಾ ಎಲ್ಲ ಟೀಮ್ ಆಸ್ ಅ ಟೀಮ್ ಮೆಂಬರ್ ಸೊ ಎಲ್ಲ ನಾವು ಟೀಮ್ ಡಾಕ್ಟರ್ಸ್ ಎಲ್ಲ ಸೇರ್ಬಿಟ್ಟು ಟ್ರೈ ಮಾಡ್ತಾ ಇದ್ದೀವಿ. ಸೊ ನಮ್ದು ಯಾವಾಗ್ಲೂ ಗುರಿ ಏನಿರುತ್ತೆ ಅವ್ರದ್ದು ನೇಟಿವ್ ಲಂಗ್ ಅಂದ್ರೆ ಅವ್ರದ್ದು ಓನ್ ಲಂಗ್ ರಿಕವರಿ ಆಗೋಕೆ ನಾವು ಪ್ರಯತ್ನ ಮಾಡ್ತಾ ಇದೀವಿ. ದಟ್ ಈಸ್ ಅವರ್ ಫಸ್ಟ್ ಪ್ರಿಯಾರಿಟಿ. ಸಪೋಸ್ ಇನ್ ಕೇಸ್ ಕೆಲವೊಂದು ಕಂಡೀಷನ್ಸ್ ಅಲ್ಲಿ ಅವರ ಓನ್ ನೇಟಿವ್ ಲಂಗ್ ರಿಕವರಿ ಆಗೋ ಚಾನ್ಸಸ್ ತುಂಬಾ ಕಡಿಮೆ ಆಗುತ್ತೆ. ಅವಾಗ ಪ್ಲಾನ್ ಬಿ ಆಗಿ ಎಕ್ಸಿಟ್ ಆಪ್ಷನ್ ಆಗಿ ನಾವು ಲಂಗ್ ಟ್ರಾನ್ಸ್ಪ್ಲಾಂಟೇಶನ್ ನ ಕನ್ಸಿಡರ್ ಮಾಡ್ತೀವಿ. ಸರ್ ಅದು ಓವರ್ ಆಲ್ ಲೈಫ್ ಸಪೋರ್ಟ್ ಮೇಲೆ ಇರೋದ್ರಿಂದ ನಾವು ಔಟ್ ಆಫ್ ಡೇಂಜರ್ ಅಂತ ಹೇಳಕ್ ಆಗಲ್ಲ. ಸೊ ವೆಂಟಿಲೇಟರ್ ಪ್ಲಸ್ ಎಕ್ಮೋ. ಸೊ ಲೈಫ್ ಸಪೋರ್ಟ್ ಅಂದ್ರೆ ಅದೇ ಎಕ್ಸ್ಟ್ರಾ ಕಾರ್ಪೋರಿಯಲ್ ಲೈಫ್ ಸಪೋರ್ಟ್ ಅಂತ ಹೇಳ್ತೀವಿ.